ನನಗೆ ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಹೀರೆಕಾಯಿ ಮಸ್ಕಾಯಿ ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಎಳೆ ಹೀರೆಕಾಯಿ ತೊಗೊಂಡು ಈ ಥರ ಸಿಪ್ಪೆ ತೆಗೆದು ಇಟ್ಕೋಬೇಕು. ಇದಕ್ಕೆ ಬರೀ ಇದು ಹೆಸರುಬೇಳೆ, ತೊಗರಿಬೇಳೆ ಮತ್ತು ಬೇಸಿಕ್ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಾಡುವಂಥ ರೆಸಿಪಿ ಇದು. ತುಂಬ ಸುಲಭ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ ನಾವು. ಓಕೆನಾ? ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತು ನಾನು ಹೀರೆಕಾಯಿ ಮಸ್ಕಾಯಿ ರೆಸಿಪಿನ ತೊಗೊಂಬಂದಿದ್ದೀನಿ. ಈ ಕನ್ನಡ ಅವರು ಮಾಡ್ತಾರಲ್ಲ ಬೆಂಗಳೂರು ಮೈಸೂರು ಕಡೆ, ಆ ರೆಸಿಪಿ ಇದು. ತುಂಬ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ಇಲ್ಲ, ಮಸಾಲೆ ಇಲ್ಲ, ಏನೂ ಇಲ್ಲ, ಆದರೆ ರುಚಿ ಮಾತ್ರ ಅದ್ಭುತವಾಗುತ್ತೆ. ಪ್ರೋಟೀನ್ ರಿಚ್ ರೆಸಿಪಿ ಅಂತ ಹೇಳ್ಬೋದು. ಅನ್ನಕ್ಕೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನು. ಬೇಗ ಆಗಿಬಿಡುತ್ತೆ. 30 ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು. ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಮುಂದೆ ನಾನು ಇದೇ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಹಳೆ ಹೀರೆಕಾಯಿ ನೋಡಿ ತೋರಿಸಿದ್ದೀನಿ. ಹೀಗೆ ಸಿಪ್ಪೆ ತೆಗೆದಿಟ್ಕೊಂಡು ಆಮೇಲೆ ಅದನ್ನು ಹಾಕುವಂಥದ್ದು. ಈಗ ನೋಡಿ, ಅರ್ಧ ಕಪ್ ತೊಗರಿಬೇಳೆ ಮತ್ತು 1/4 ಕಪ್ ಹೆಸರುಬೇಳೆನ ಅರ್ಧ ಗಂಟೆ ನೆನೆಸ್ಬಿಟ್ಟಿದ್ದೀನಿ. ಅದನ್ನು ಇವಾಗ ನೀರೆಲ್ಲ ತೆಗೆದು ಬೇರೆ ನೀರು ಹಾಕ್ಕೋತಾ ಇದ್ದೀನಿ. ಅದಕ್ಕೆ 2 ಇಂಚ್ ಅದರ ಮೇಲೆ ಬರುವಷ್ಟು ನೀರು ಹಾಕ್ಕೊಳ್ಳಿ. ಈಗ ಅದಕ್ಕೆ ಎಣ್ಣೆ, ನೀವು ಯಾವ ಎಣ್ಣೆ ಬಳಸ್ತೀರೋ ಅದು 1 ಸ್ಪೂನು. ಹಾಗೆ ಕೆಲವು ಕರಿಬೇವಿನ ಸೊಪ್ಪು ಒಂದು 10-12, ಹಾಗೆ 2ರಿಂದ 3 ಟೀ ಸ್ಪೂನು ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಣ್ಣಾಗಿರೋದು ಟೊಮೆಟೊ, ಮತ್ತು 3 ಹಸಿಮೆಣಸಿನ್ಕಾಯಿ, ಹಾಗೆ ಜೀರಿಗೆ 1 ಟೀ ಸ್ಪೂನು, ಮತ್ತು ಅರಿಶಿಣ ಅರ್ಧ ಟೀ ಸ್ಪೂನು, ಹಾಗೆ ನೋಡಿ ಹಿಂಗು ಪೌಡ್ರು ಒಂದು 2-3 ಚಿಟಕಿ, 1 ಟೀ ಸ್ಪೂನು ಉಪ್ಪು, ಮತ್ತು ನಾವು ಕಟ್ ಮಾಡಿರೋಂಥ ಹೀರೆಕಾಯಿ 3 ಕಪ್ಪು ಹಾಕಿಬಿಟ್ಟು ಅದಕ್ಕೆ ಒಂದು ಮಿಕ್ಸ್ ಕೊಡಿ ಎಲ್ಲ ಒಟ್ಟಿಗೆ ಚೆನ್ನಾಗಿ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು, ಯಾಕಂದರೆ ಕಮ್ಮಿ ಆದಾಗೆ ಕಾಣ್ತು, ಅದಕ್ಕೆ ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಮೆದು ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ ಮೆದು ಆಗಿದೆ, ಕುಕ್ ಆಗಿರೋದು. ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ. ಈಗ ಅದನ್ನು ನಾವು ಆಲೂಗಡ್ಡೆ ಮ್ಯಾಶರಿಂದ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋದು. ಪರ್ಫೆಕ್ಟಾಗಿ ಆಗಿದೆ. ಈಗ ಅದನ್ನು ಒಂದು ಅಗಲವಾದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಕುಕ್ಕರ್ ತೊಳೆದು ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕಡಿಮೆ ಆದಾಗೆ ಕಾಣುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದಲ್ವಾ. ಹಾಗೆ ಈಗ ನೋಡಿ ಅದಕ್ಕೆ ಒಳ್ಳೆ ಮಿಕ್ಸ್ ಕೊಡಿ. ಈಗ ಚೆನ್ನಾಗಿ ಅದು ಕುದೀತಾ ಇರಲಿ. ನಾವೀಗ ಒಗ್ಗರಣೆ ತಯಾರು ಮಾಡೋಣ. ದೇಸಿ ಗೀ ಹಾಕಿದ್ದೀನಿ 2 ಟೇಬಲ್ ಸ್ಪೂನು, ಹಾಗೆ 1 ಟೀ ಸ್ಪೂನು ಸಾಸಿವೆ ಕಾಳು. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ 1 ಟೀ ಸ್ಪೂನ್ ಜೀರಿಗೆನೂ ಹಾಕ್ಕೊಳ್ಳಿ ಅದಕ್ಕೆ. ಎರಡೂ ಒಟ್ಟಿಗೆ ಇವಾಗ ನೋಡಿ ಚಟಪಟ ಅಂತ ಇದೆ. ಕೆಂಪು ಮೆಣಸಿನ್ಕಾಯಿ ಪೀಸಸ್ಸು ಬ್ಯಾಡಗಿ ಹಾಕ್ಕೊಳ್ಳಿ. ಹಾಗೆ ಹಿಂಗು ಪೌಡ್ರು ಒಂದು 2 ಚಿಟಕಿ ಹಾಕಿ, ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಮತ್ತು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರು. ಇಷ್ಟು ಹಾಕಿಬಿಟ್ಟು ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದರಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಪೂರ್ತಿ. ಇವಾಗ ಒಗ್ಗರಣೆಗೆ ಮಗಮ ಅಂತಲ್ಲ. ಈಗ ನೋಡಿ ಒಗ್ಗರಣೆ ತೋರಿಸ್ತಾ ಇದ್ದೀನಿ. ಅದನ್ನು ನಾವು ಹೀರೆಕಾಯಿ ಮಸ್ಕಾಯಿ ಇವಾಗ ಕುದೀತಾ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಅದಕ್ಕೆ ಹಾಕ್ಬಿಡಿ. ಮತ್ತು ಸ್ವಲ್ಪ ಮತ್ತೆ ಅದನ್ನು ಹೀರೆಕಾಯಿ ಮಸ್ಕಾಯಿ ಅದ್ರಲ್ಲಿ ಹಾಕಿಬಿಟ್ಟು ಸೀಸನಿಂಗು ಅದ್ರಲ್ಲಿ ಹಾಕ್ಬಿಟ್ಟು ತೊಳೆದು ಹಾಗೆ ಮಾಡಿಬಿಟ್ಟು ಹಾಕಿ. ಇನ್ನೂ ನೀರು ಹಾಕೋದು ಬೇಡ. ಇದು ಒಗ್ಗರಣೆ ಇದೆಯಲ್ಲ ಅದು ಇದಕ್ಕೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತಲ್ವ, ಟೇಸ್ಟು ಪರಿಮಳ ಕೊಡುತ್ತೆ. ಈಗ ಒಳ್ಳೆ ಒಂದು ಮಿಕ್ಸ್ ಕೊಡಿ. ಆಗ್ತಾ ಬಂತದ್ದು. ಈಗ ಕುದೀತಾ ಇದೆ ಅಲ್ವಾ. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರಗಳು. ಮುಂದಿನ ರೆಸಿಪಿನಲ್ಲಿ ಸಿಗೋಣವಾ. ಬಾಯ್ ಬಾಯ್.